ರೇಟ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ ಮಳೆ ಇಲ್ಲದ ಕಾರಣ ಅಂತ ನಮ್ಮ ಅಭಿಪ್ರಾಯ. ಹೀಗೆ ಆದ್ರೆ ಪಾಪ ಮಿಡಲ್ ಕ್ಲಾಸ್ ಜನಕ್ಕೆ ತಗೊಳ್ಳೋದು ಮತ್ತೆ ತೊಂದರೆ ಆಗುತ್ತೆ. ಯಾವೆಲ್ಲ ತರಕಾರಿ ಎಲ್ಲ ರೇಟು ಆಗಿದೆ. ಈರುಳ್ಳಿ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ, ಟೊಮೊಟೊ ಎಲ್ಲ ರೇಟ್ ಜಾಸ್ತಿ ಆಗಿದೆ, ತರಕಾರಿಗಳು ಮತ್ತೆ ಹಸಿಮೆಣಸು ಅಂತೂ ತುಂಬಾನೇ ರೇಟ್ ಆಗಿದೆ. ಇದೆ ಸರ್. ಮೊದ್ಲೆಲ್ಲ 1 kg ತಗೊಳ್ತಾ ಇದ್ರೆ ಈಗ 1/4 kg, ಅರ್ಧ kg ಈ ತರ ತಗೋಬೇಕು. ಸ್ವಲ್ಪ ಲಿಮಿಟ್ ಅಲ್ಲಿ ನಾವು ಮೇಂಟೈನ್ ಮಾಡ್ಬೇಕು ಅಂತ ಆಗುತ್ತೆ. ಹೌದಾ? ರೇಟ್ ಜಾಸ್ತಿ ಆಗಿದೆ. ಆದ್ರೆ ಕಾರಣ ಏನಂತ ಹೇಳಿದ್ರೆ ಮಾಲ್ ಏನು ಬರ್ತಾ ಇಲ್ಲ ಇಲ್ಲಿ. ನಮ್ ಲೋಕಲ್ ನಮ್ ಕರ್ನಾಟಕದ್ದು ಎಲ್ಲ ಒಂದ್ ಸ್ವಲ್ಪ ಮಹಾರಾಷ್ಟ್ರದ ತಡೆದು ಬರ್ತಾ ಇದೆ ಮಾಲ್. ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್. ಇವಾಗ ಎಲ್ಲ ಜಾಸ್ತಿ ಬೆಳಗಾವಿಯಿಂದ ಬರ್ತಾ ಇದೆ ಸರ್. ಎಲ್ಲ ಮಹಾರಾಷ್ಟ್ರದ್ದು ಜಾಸ್ತಿ ಬರ್ತಾ ಇದೆ. ಟಮಾಟ ಎಲ್ಲ ಕೋಲಾರಿಂದ ಬರ್ತಾ ಇದೆ. ಹಾಗಾಗಿ ಒಂದ್ ಸ್ವಲ್ಪ ರೇಟ್ ಇದೆ. ಇಲ್ಲಿ ಯಾವ್ದು ಇಲ್ಲ ತರಕಾರಿ ಇವಾಗ ಜಾಸ್ತಿ ತಗೊಂಡ್ರಲ್ಲಿ ಅಂತ ಹೇಳಿದ್ರೆ 1 kg ತಗೊಳ್ಳೋರು 1/4 kg, ಅರ್ಧ kg. ಆದ್ರೆ ಅವ್ರಿಗೆ ಮೇಂಟೆನೆನ್ಸ್ ಹೆಂಗ್ ಆಗ್ತೈತೆ ಹಂಗ್ ಮಾಡ್ತಾ ಇದಾರ ಅವ್ರು. ಆದ್ರೆ 1 kg ತೊಗೊಳಂಗಿರಲ್ಲ ಈ ರೇಟ್ ನಲ್ಲಿ. ನೋಡಿ ಈ ನುಗ್ಗೆಕಾಯಿ ಎಲ್ಲ ಇವಾಗ 200-250 ರೂಪಾಯಿ kg, 1/4 kg ತಗೊಂಡೋಗೋರು. ಹಾಗಾಗಿ ಒಂದ್ ಸ್ವಲ್ಪ ನಮ್ಗೂ ತೊಂದರೆ ಇದೆ, ಜನಗಳಿಗೆ ಒಂದ್ ಸ್ವಲ್ಪ ಇದಾಗ್ತಾ ಇದೆ. ಇಲ್ಲ ಚೌಕಾಸಿ ಅಂತ ಹೇಳಿದ್ರೆ ಅವ್ರಿಗೆ ಗುರ್ತೈತೆ ಇವಾಗ ರೇಟ್ ಜಾಸ್ತಿ ಆಗಿದೆ ಅಂತೇಳಿ. ಚೌಕಾಸಿ ಮಾಡೋದು ಇದೇ ಇಲ್ಲ, ಅವಕಾಶನೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗುರ್ತಿಲ್ಲ ಅಂದ್ರೆ ಚೌಕಾಸಿ ಮಾಡ್ತಾರೆ. ಎಲ್ಲಾ ಕಡೆ ಜಾಸ್ತಿ ಇದೆ ರೇಟ್ ಅಂತೇಳಿ ಅವ್ರಿಗೆ ಗುರ್ತಿದೆ, ಚೌಕಾಸಿ ಏನು ಜಾಸ್ತಿ ಮಾಡಲ್ಲ. ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಆದ್ರೆ ಪರವಾಗಿಲ್ಲ, ಇವಾಗ ಒಂದ್ ಸ್ವಲ್ಪ ವ್ಯಾಪಾರಗಳು ಒಂದ್ ಸ್ವಲ್ಪ ನಡೀತಾ ಇದಾವೆ ಅಂತ ಹೇಳಿದ್ರೆ ಪ್ರಾಫಿಟ್ ಏನಿಲ್ಲ ಅದರಲ್ಲಿ. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, 2nd ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951, 7204094952. ಆತ್ಮೀಯ ಸಹಕಾರ ಬಂಧುಗಳೇ, ನಾನು ನಿಮ್ಮ ಸೇವಾಕಾಂಕ್ಷಿ HB ದಿನೇಶ್ ಬುಳ್ಳಾಪುರ. ಇದೇ ಜೂನ್ 28ರಂದು ನಡೆಯಲಿರುವ DCC ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಶಿವಮೊಗ್ಗ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸಹಕಾರ ಭಾರತಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ತಮ್ಮ ಅಮೂಲ್ಯವಾದ ಮತವನ್ನು ನನ್ನ ಕ್ರಮ ಸಂಖ್ಯೆ 3 ಪ್ರೆಷರ್ ಕುಕ್ಕರ್ ಚಿಹ್ನೆಗೆ ನೀಡುವ ಮೂಲಕ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ತರಕಾರಿ ರೇಟ್ ಜಾಸ್ತಿ ಮಾಡಿದ್ರಲ್ಲ ಮಾರ್ಕೆಟ್ ಅಲ್ಲಿ, ಬಡವರು ಹೆಂಗ್ ತಿನ್ನೋದು? ಸ್ವಲ್ಪ ಕಡಿಮೆ ಮಾಡ್ರಿ ತರಕಾರಿ ರೇಟು. ಕೂಲಿ ಮಾಡಿ ತಿನ್ನೋರಿಗೆ ತುಂಬಾ ರೇಟ್ ಆಯ್ತು, ತಗೊಳಕ್ ಆಗಲ್ಲ ಕೂಲಿ ಮಾಡಿ ತಿನ್ನಕ್ಕೆ. ಸ್ವಲ್ಪ ರೇಟ್ ಕಡಿಮೆ ಮಾಡ್ರಿ. ಬೀನ್ಸು ರೇಟ್ ಆಗಿದೆ, ಟಮಾಟಾ ರೇಟ್ ಆಗಿದೆ, ಹೀರೆಕಾಯಿ ರೇಟ್ ಆಗಿದೆ, ಬೀನ್ಸು ರೇಟ್ ಆಗಿದೆ, ಹಾಗಲಕಾಯಿ ರೇಟ್ ಆಗಿದೆ, ಎಲ್ಲಾ ರೇಟ್ ಆಗಿದೆ. ಬೀಟ್ರೂಟು ರೇಟ್ ಆಗಿದೆ, ನುಗ್ಗೆಕಾಯಿ ರೇಟ್ ಆಗಿದೆ, ತರಕಾರಿ. ಆಮೇಲೆ ನೀರುಳ್ಳಿ ರೇಟ್ ಆಗಿದೆ, ಟಮಾಟಾ, ಸೌತೆಕಾಯಿ, ಹಾಗಲಕಾಯಿ. ತುಂಬಾ ಖರ್ಚು ಜಾಸ್ತಿ ಕಣ್ರಿ, ಬಡವರು ತಿನ್ನಂಗಿಲ್ಲ. ಸ್ವಲ್ಪ ರೇಟ್ ಕಡಿಮೆ ಮಾಡ್ರಿ, ತುಂಬಾ ರೇಟ್ ಆಗಿದೆ. ಬಡವ್ರ ಬಗ್ಗರು ಮಕ್ಕಳು ಮರಿ ಇರೋರು ಆ ತರ ತಿಂತಾರೆ, ಕೂಲಿ ಮಾಡಿ ತಿನ್ನಕ್ ಆಗಲ್ಲ. ಜನಗಳೇ ಸೇವೆ ಆಗಿರೋದು ಪ್ರಪಂಚದಲ್ಲಿ ಅಲ್ವಾ? ಏನ್ ಅನ್ಸುತ್ತೆ ತಿನ್ಲೇಬೇಕಲ್ಲ ಹೊಟ್ಟೆ ಪಾಡಿಗೆ, ಹೌದಾ ಇಲ್ಲ? ಎಲ್ಲ ಜಾಸ್ತಿ ಮಾಡಿದಾರೆ, ಏನ್ ಮಾಡ್ತಾರೆ ಅವರು? ದುಬಾರಿ ರೇಟು ಅಂತ ಇದ್ ಮಾಡ್ತಾರೆ. ಏನ್ ಮಾಡಕ್ ಆಗಲ್ಲ, ನಾವೇನ್ ಮಾಡಕ್ ಆಗುತ್ತೆ? ಏನ್ ಮಾಡಕ್ ಆಗಲ್ಲ. ದುಡಿಮೆ ಕಮ್ಮಿ ಇದೆ, ಇದ್ದೋಡಿದ್ರೆ ಬಾರಿ ಕಾಸ್ಟ್ಲಿ ಇದೆ. ಏನ್ ಮಾಡ್ತೀರಾ? ಏನ್ ಮಾಡಕ್ ಆಗಲ್ಲ. ಟೊಮೊಟೊ ರೇಟ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಈಗ 50 ರೂಪಾಯಿ ಆಗಿದೆ. ಹೆಂಗೋ ತಗೋಬಹುದು, 50 ರೂಪಾಯಿ ಆಗಿದೆ ಅಲ್ವಾ? ಮಾಡಕ್ಕಾಗುತ್ತೆ, ರೈತ ಎಲ್ಲ ನಿರ್ಧಾರ ತಗೋಬೇಕು. ಈಗ ನಾವೇನ್ ಮಾಡಕ್ಕಾಗುತ್ತೆ? 100 ರೂಪಾಯಿ. ಈಗ ಟೊಮೊಟೊ 50 ರೂಪಾಯಿ ಚೆನ್ನಾಗಿದ್ದಾವೆ. 80 ರೂಪಾಯಿ, 90, 100 ಆಗಿತ್ತಲ್ಲ. ಈ ನಮ್ಮ ಹಬ್ಬ ಬಂದ್ರೆ ಬಕ್ರೀದ್ ಹಬ್ಬ ಜಾಸ್ತಿ ಆಗೋದು ಸಾಮಾನ್ಯ ನೋಡಿದೀನಿ ನಾನು ಅಲ್ವಾ? ಟಮಾಟಾ ರೇಟ್ 30 ರೂಪಾಯಿ ಕೆಜಿ ಆಗಿದೆ. ಜನ ಗ್ರಾಹಕರು ಖುಷಿಯಿಂದ ತಗೊಂತಿದ್ದಾರೆ. ಈಗ 30 ರೂಪಾಯಿ ಕೆಜಿ ಆಗಿದೆ ಟಮಾಟಾ. ಫಸ್ಟ್ 50, 60, 80 ರೂಪಾಯಿ ಮಟ್ಟ ಹೋಗಿತ್ತು. ಈಗ 30 ರೂಪಾಯಿ ಕೆಜಿ ಬಂದಿದೆ. ಜನ ತಗೊಂಡೋಗ್ತಿದ್ದಾರೆ ಆರಾಮಾಗಿ. ರೆವಲ್ಯೂಷನ್ ಆಗ್ತಾ ಇದೆ, ಈಗ ಸ್ವಲ್ಪ ಡೌನ್ ಆಗ್ತಾ ಇದೆ.
ಡಿಮ್ಯಾಂಡ್ ಇತ್ತಲ್ಲ ಕಸ್ಟಮರ್ ಕಡಿಮೆ ತೊಗೊಂಡ್ತಾರೆ, 1/4 ಕೆಜಿ 1/2 ಕೆಜಿ ತೊಗೊಂಡ್ತಾರೆ. ಈಗ 1 ಕೆಜಿ 2 ಕೆಜಿ ಒಯ್ತಿದ್ದಾರೆ. ಚೆನ್ನಾಗಿ ವ್ಯಾಪಾರ ಆಗುತ್ತೆ, 5 ಕೆಜಿ ಎಲ್ಲರೂ ಒಯ್ತಾರೆ. ಈಗ 30 ರೂಪಾಯಿ ಇತ್ತಲ್ಲ 2 ಕೆಜಿ 3 ಕೆಜಿ ಒಯ್ತಾರೆ.